ಅದನ್ನು ಲಕ್ಷ್ಯವನ್ನಾಗಿ ಇರಿಸಿಕೊಂಡಿರುವಂತಹ ಬ್ರಹ್ಮ ಮಾನಸ ಪುತ್ರರು ನಾರದ ಮಹರ್ಷಿಗಳು ಬಂದು ಹೇಳಿದ ಮಾತು ಇದು. ಕಲ್ಯಾಣ ಪ್ರಿಯರಾಡಿದ ಮಾತು. ಲೋಕದಲ್ಲಿ ಅವರನ್ನು ಕಲಹ ಪ್ರಿಯರು ಎಂದು ಕೆಲವರು ಆಡುತ್ತಿದ್ದರು. ವಿಷಯ ಹೌದೇ ಆದರೂ ಅದಕ್ಕೆ ಅರ್ಥ ಬೇರೆ ಇದೆಯಲ್ಲ. ತಾವು ಕಲ್ಯಾಣ ಪ್ರಿಯರು ಎನ್ನುವುದನ್ನು ತೋರಿಸಿಕೊಟ್ಟರು ಅವರು. ಸತ್ಕುಲ ಪ್ರಸೂತೆಯರು 5 ಹೆಣ್ಮಕ್ಕಳು ಹೇಳಿದ್ರಲ್ಲ ನಾರದರು. ನನ್ನ 5 ಹೆಣ್ಮಕ್ಕಳನ್ನು ಧರ್ಮಾಂಗದನಿಗೆ ಕೊಡಬೇಕು ಎನ್ನುವುದು ಹರಿದಾಸರಾಗಿರುವಂತಹ ನಾರದರ ಅಪೇಕ್ಷೆ. ಕೊಡುವುದು ಹರಿಭಕ್ತನಾಗಿರುವಂತಹ ಧರ್ಮಾಂಗದನಿಗೆ. ಇದು ಸಾಮಾನ್ಯದ ವಿಷಯ ಅಲ್ಲ, ಖಂಡಿತ ಅಲ್ಲ. ನಿಜವಾಗಿಯೂ ಹೃದಯ ತುಂಬಿ ಬರುತ್ತಾ ಇದೆ. ಇಂದಲ್ಲ ಎಂದೆಂದೂ ನಮ್ಮಲ್ಲಿ ವೈರ ಏರ್ಪಡಬಾರದು ಎನ್ನುವ ಕಾರಣಕ್ಕಾಗಿ ಶಾಶ್ವತವಾದ ಸರಿಯಾದ ಸಂಬಂಧ ಏರ್ಪಡುವುದಕ್ಕಾಗಿ ಈ ಕಲ್ಯಾಣವನ್ನು ಸೂಚಿಸಿ. ಖಂಡಿತ ಹೌದು. ಅಲ್ಲದೆ ಹೋದರೆ ಚಕ್ರವರ್ತಿ ಆಗಿರುವಂತಹ ಭರತನ ಹೆಣ್ಮಕ್ಕಳನ್ನು ಮದುವೆ ಆಗುತ್ತೇನೆ ಎಂದು ಮುಂದೆ ಬರುವಂತಹ ಪುರುಷ ಪುಂಗವರು ಯಾರಿದ್ದಾರೆ? ನಿಮ್ಮಿಂದ ಕಡಿಮೆ ಅವರಿಗೆ ಕೊಡ್ಲಿಕ್ಕೆ ನಿಮ್ಮ ಅಂತಸ್ತು ಬಿಡೋದಿಲ್ಲ, ನನ್ನ ಮನಸ್ಸು ಒಪ್ಪುವುದಿಲ್ಲ. ನಿಮ್ಮಿಂದ ಹೆಚ್ಚಿನವರು ಪ್ರಪಂಚದಲ್ಲಿಲ್ಲ. ಆದ್ದರಿಂದ ನೀನು ಸಮಾನ ಎನ್ನುವುದನ್ನು ಸೂಚಿಸಿ, ಸಮರ್ಥ ಎನ್ನುವುದನ್ನು ಅವರು ಹೇಳಿ, ಸಮಾನನು ಸಮರ್ಥನೂ ಆಗಿರುವಂತಹ ಹರಿಭಕ್ತ ನನ್ನ ಅಳಿಯನಾಗಿ ನಾನು ಪಡೆಯುತ್ತೇನೆ ಅಂತಾದ್ರೆ ಇದಕ್ಕೂ ದೊಡ್ಡದಾದಂತಹ ಭಾಗ್ಯ ಬೇರೊಂದು ಆಗಲಿ. ನನ್ನ ಕುಮಾರಿಯರ 5ರನ್ನು ನಿನಗೆ ಕೊಡುತ್ತೇನೆ. ಅವರ ಕೈ ಹಿಡಿದು ಸಂತೋಷದಿಂದ ನಿನ್ನ ಪುರವನ್ನು ಸೇರಬಹುದು. ಚಕ್ರವರ್ತಿಗಳೇ, ನಿಮ್ಮ ಕುರಿತಾಗಿ ಗೌರವ ಇಲ್ಲ, ನಿಮ್ಮ ಹಿರಿತನವನ್ನು ಒಪ್ಪಿಕೊಂಡವನಲ್ಲ ಅಂತ ತಿಳಿಬೇಡಿ. ಆದರೆ ಸಮರಕ್ಕೊಂದು ಕ್ಷೇತ್ರ ನ್ಯಾಯ ಅಂತ ಇದೆ. ಆ ನ್ಯಾಯ ಹೇಗೆ ಗೊತ್ತಾ? ದುರದೊಳು ಅರಿಯ ಮೂದಲಿಸದ ಬಾಯಿ ಇರದ ಬಾಯಿ. ಎಷ್ಟೇ ದೊಡ್ಡವರಾಗಲಿ ವಯಸ್ಸಿನ ಪ್ರಭೇದವೇ ಆ ಸ್ಥಳ ನ್ಯಾಯವನ್ನು ಮೂದಲಿಸಬೇಕು, ವಿರೋಧಿಸಿಯೇ ಮಾತಾಡ್ಬೇಕು. ಆ ಕಾರಣಕ್ಕಾಗಿ ತುಚ್ಛೀಕರಿಸಿ ಮಾತಾಡಿದ್ ಬಿಟ್ರೆ, ಇಲ್ಲದೆ ಹೋದ್ರೆ ಸರ್ವದ ನಾಮಕರಾದ ನಿಮ್ಮ ವ್ಯಕ್ತಿತ್ವವನ್ನು ನಾನು ಕೇಳುತ್ತಿದ್ದವನಲ್ಲ. ಗೆದ್ರೆ ನಿಮ್ಮಂಥವರನ್ನೇ ಗೆಲ್ಲಬೇಕು. ಯಾಕೆ? ನಿಮ್ಮನ್ನ ಗೆದ್ರೆ ಇಡೀ ಭೂಮಂಡಲವನ್ನು ಗೆದ್ದ ಖ್ಯಾತಿಯು ನನ್ನದಾಗ್ತದೆ ಎನ್ನುವ ತೀರ್ಮಾನದಿಂದಲೇ ಬಂದವರು ನಾನು. ಆದ್ರೆ ನಾರದರು ಬಂದು ಈ ರೀತಿಯಾಗಿ ದಾರಿಯನ್ನು ಸೂಚಿಸಿದ್ದಾರೆ. ಅಲ್ಲ ಅಂತ ಹೇಳುವುದಕ್ಕೆ ನಾನೇ ಅವರೂ ಬೇಸದ ಸಂಬಂಧ. ಆದ್ರೂ ಈಗಲೇ ಮದುವೆ ಆಗಲಿಕ್ಕೂ ಉಪಾಯ ಇಲ್ಲ. ನಾನು ಬರೇ ಈ ಭೂಲೋಕದ ದಿಗ್ವಿಜಯ ಮಾತ್ರ ಅಲ್ಲ, ಹತ್ವಾಕಾಂಕ್ಷಿ ನೀನು. ದಿಗ್ವಿಜಯ, ದಿಗ್ವಿಜಯ. ಹೌದು. ಕೆಳಗಿನ ಲೋಕ ಮೇಲಿನ ಲೋಕ ಎಲ್ಲ ಇಲ್ವಾ? ಅಲ್ಲಿಗೆಲ್ಲ ಬೇಕು, ಇದು ಬೇಕು ಅಲ್ವಾ? ಮುಂದಿನ ನಿನ್ನ ಪ್ರಯಾಣ ಯಾವ ಕಡೆ? ಕೆಳಗೆ ಮಾತಾಡ, ಕೆಳಗಿನಿಂದ ಮೇಲೆ ಹೋಗ್ಬೇಕು ಅಂತ ತೀರ್ಮಾನ. ಅದು ಒಳ್ಳೆಯ ಅಭ್ಯಾಸ. ಮೇಲಿನಿಂದ ಕೆಳಗೆ ಬರುವುದಲ್ಲ, ಕೆಳಗಿನಿಂದ ಮೇಲೆ ಹೋಗ್ಬೇಕು. ಹೌದು. ಹಾಗೆ ಮೇಲೆ ಹೋದವರು ಕೆಲವು ಕಾಲ ಇರುತ್ತಾರೆ, ಒಂದೇ ಸಲ ಮೇಲೆ ಹೋದವರು ಒಂದೇ ಸಲ ಕೆಳಗೆ ಬೀಳುತ್ತಾರೆ ಅಷ್ಟೇ ಬೇಡ ಅಲ್ವಾ? ಆದ್ದರಿಂದ ಇದು ಸಂತೋಷದ ಸಂಗತಿ. ಇಲ್ಲಿಗೆ ಬಂದಿರುವಂತಹ ನೀನು ನನ್ನ ಉಪಚಾರವನ್ನು ಸ್ವೀಕರಿಸಿ, ಆತಿಥ್ಯವನ್ನು ಸ್ವೀಕರಿಸಿ ದಿಗ್ವಿಜಯಕ್ಕೆ ಮುಂದೆ ಸಾಗಬಹುದು.
ಅಮಿತವಾದಂತಹ ಸಂತೋಷ. ಯಾಕೆಂದ್ರೆ ಸಮರಕ್ಕೆ ಸನ್ನದ್ಧನಾಗಿ ದೇಶ ದಿಗ್ವಿಜಯಕ್ಕಾಗಿ ಒಂದೊಂದು ದಿವಸ ಹೊರಟು ನಿಂತಾಗ ಅಪ್ಪ ಅಪ್ಪಣೆಯನ್ನು ಕೊಡಿ ದೇಶ ದಿಗ್ವಿಜಯವನ್ನ ಪೂರೈಸಿ ಆಮೇಲೆ ಪಟ್ಟಾಭಿಷಿಕ್ತನಾಗ್ತೇನೆ. ನನ್ನನ್ನು ನಾನು ಪ್ರತಿಷ್ಠಾಪಿಸಿಕೊಳ್ಳುವುದು. ಹೌದು, ಇನ್ನು ಅಂಬೋಣವನ್ನು ಸಂತೋಷದಿಂದ ನಾನು ಒಪ್ಪಿದ್ದೆ, ಸ್ವಾಗತಿಸಿದ್ದೆ, ನಿಜ. ಹಾಗಾಗಿಯೇ ಸಮ್ಮತಿಸಿ ಕಳುಹಿಕೊಟ್ಟಿದ್ದೆ. ಹೌದು ಕಂದ, ಸಮರ ಯುದ್ಧವನ್ನ ಕರೆಯುವುದು ಹಾಗೆ ಮರಣದಿಂದ ಕೂಡಿದ್ದು ಎನ್ನುವುದರ ಅರ್ಥವೇ ಅಲ್ಲ. ಹಾಗಾಗಿ ಇದು ಕೇಳುವುದಕ್ಕೆ ಹೇಳುವುದಕ್ಕೆ ಇದ್ದಷ್ಟು ಸುಲಭ, ಮಾಡುವುದಕ್ಕೆ ಅನುಭವಿಸುವುದಕ್ಕೂ ಅಲ್ಲ. ಅಲ್ಲ ಅಲ್ಲ. ಆದ್ರಿಂದಲೇ ಸಾಗರದಲ್ಲಿ ವೇಗವಾಗಿ ಸಾಗುವಂತಹ ನಾವೇ ತಿರುಗಿ ಬಂದೇ ಬರುತ್ತದೆ, ದಡವನ್ನು ಸೇರುತ್ತದೆ ಎನ್ನುವುದಕ್ಕೆ ಹೇಗೆ ಆಧಾರ ಇಲ್ಲ. ಪ್ರಸವಿಸುವುದಕ್ಕಾಗಿ ತವರು ಮನೆಯನ್ನು ಸೇರಿದಂತಹ ಹೆಣ್ಣು ತಿರುಗಿ ಮನೆಯನ್ನ ಸೇರ್ತಾಳೆ ಎನ್ನುವುದಕ್ಕೆ ಯಾವ ಸಾಕ್ಷಿ ಇಲ್ಲವೋ ಹಾಗೆಯೇ ಸಮರಕ್ಕಾಗಿ ಸಾಗಿರುವಂತಹ ಯಾವ ವ್ಯಕ್ತಿಯೇ ಆಗಲಿ ಸುರಕ್ಷಿತವಾಗಿ ತಿರುಗಿ ಬರ್ತಾನೆ ಎನ್ನುವುದಕ್ಕೆ ಆಧಾರ ಇಲ್ಲ. ಪುಣ್ಯ ಇದ್ರೆ ಬರ್ಬೋದು ಅಷ್ಟೇ. ಹೌದು, ಆದರೂ ನಮ್ಮ ಕರ್ತವ್ಯ ಹೋರಾಟವೇ ನಮಗೆ ಧರ್ಮ. ಧರ್ಮ ಸ್ಥಾಪನೆಗಾಗಿಯೇ ಹೋರಾಟ. ಆದ್ದರಿಂದಲೇ ಸಮ್ಮತಿಸಿ ಕಳುಹಿಕೊಟ್ರು. ಒಳಗಿಂದೊಳಗೆ ಒಳುಕು ಕಾಡುತ್ತಾ ಇತ್ತು. ಕಾರಣ ವಾತ್ಸಲ್ಯ. ಎಷ್ಟು ಹೊತ್ತಿಗೆ ಬಂದ, ಇಷ್ಟು ಹೊತ್ತಿಗೆ ಏನಾಗಿರಬಹುದು, ಮುಂದೇನಾಗಬಹುದು, ಹೇಗೆ ತಿರುಗಿ ಬರಬಹುದು ಎನ್ನುವಂತಹ ಭಯ ಕಾಡಿತ್ತು. ಅದೆಲ್ಲ ದೂರವಾಯಿತು. ಆಗಲಪ್ಪ ನಿನ್ನ ಮುದ್ದು ಮುಖವನ್ನು ನೋಡಿದಾಗ ಕಂದ ಹೇಳು, ಎಲ್ಲಿಗೆಲ್ಲ ಹೋದೆ, ಎಲ್ಲೆಲ್ಲ ನಿನ್ನ ದಿಗ್ವಿಜಯವನ್ನ ಸಾಧಿಸಿದೆ, ಯಾರ್ಯಾರನ್ನು ಎದುರಿಸಿದೆ, ಯಾರ್ಯಾರಿಂದ ಕಪ್ಪಗಾಣಿಕೆಯನ್ನು ತಂದೆ ಹೇಳು. ಭಗವಂತನ ಹತ್ತಿರದಲ್ಲಿದ್ದು ಪೂಜೆ ಮಾಡುವುದಕ್ಕೆ ಅದಕ್ಕೆ ಅನುವು ಮಾಡಿಕೊಡಬೇಕಾದ್ದು ನನಗೆ ಕರ್ತವ್ಯ ಎಂದು ಯೋಚಿಸಿದ ನಾನು ಎಲ್ಲಾ ದೇಶಗಳನ್ನು ಹೊಕ್ಕು ಹೊಕ್ಕುವುದಕ್ಕೆ ನನ್ನ ಆಯುಷ್ಯ ಸಾಕ ಆಗಲಿಕ್ಕಿಲ್ಲ ಆಗ ವಿಚಾರ ಮಾಡಿದೆ. ಹಾಗಂತ ಕೈಗೊಂಡ ಕಾರ್ಯವನ್ನು ಅರ್ಥದಲ್ಲಿ ಬಿಡ್ಲಿಕ್ಕೆ ಕೊಟ್ಟ. ಎಲ್ಲರನ್ನು ಗೆದ್ದ ಹಾಗೂ ಆಗಬೇಕು, ಅವಧಿ ಕಡಿಮೆಯಲ್ಲಿ ಪೂರೈಸಬೇಕು ಎಂದು ಯೋಚನೆ ಮಾಡಿದ ನಾನು ಎಲ್ಲರನ್ನು ಗೆದ್ದವ ಯಾರು ಅಂತ ವಿಚಾರ ಮಾಡಿದಾಗ ನನ್ನ ಗಮನಕ್ಕೆ ಸಿಲುಕಿತು ಪ್ರತಿಷ್ಠಾ ನಗರದ ಪ್ರಭು ಭರತ. ಸರಿ ಸರಿ ಚಕ್ರವರ್ತಿಯಾಗಿ ಬೆಳೆದಾಡ್ತಾ ಇದ್ದಾನೆ. ಹಾಗಂತ ಅಲ್ಲಿಗೆ ಹೋದೆ. ನನಗೂ ಅವನಿಗೂ ಮಾರಾಂತ ಹೋರಾಟವಾಯಿತು. ಇನ್ನೇನು ಸಮರದ ತುರ್ಯಾವಸ್ಥೆ. ಅವನ ನಾನು ಯಾರು ಸಾಯ್ತಾರೆ ಯಾರು ಉಳಿತಾರೆ ಎನ್ನುವ ನಿರ್ಣಯ ಇರಲಿಲ್ಲ. ಅಂತಹ ಮಾರಕಾಸ್ತ್ರವನ್ನು ಪ್ರಯೋಗಿಸುವ ಸಂದರ್ಭದಲ್ಲಿ ನಾರದರ ಆಗಮನೊಂದಿಗೆ ಹೌದು ಏನೋ ದಿವ್ಯ ಸಂದೇಶವೇ ಇರಬೇಕು. ಖಂಡಿತ ಖಂಡಿತ ಹೇಳಿದವರೇ. ಭೂಮಿ ತಾಯಿಯ ಮುಖದ ಎರಡು ಕಣ್ಣುಗಳು ನೀವು. ಯಾವ ಕಣ್ಣಿಗೆ ಹಾನಿ ಆದರೂ ಕೊರತೆ ಆಗುವುದು ಅವಳಿಗೆ. ಸರಿ ಸರಿ. ನಿಮ್ಮಿಬ್ಬರಲ್ಲಿ ಯಾವತ್ತೂ ವೈರ ಬರಬಾರ್ದು ಅಂತ ಹೇಳಿ. ಸೂರ್ಯವಂಶ ಚಂದ್ರವಂಶ. ಹಾಗಾದ್ರೆ ನಾನಂತೂ ಗಪ್ಪ ಕಾಣಿಕೆ ಬರಲಿಕ್ಕೆ ಹೋದವ ಬಿಡ್ಲಿಕ್ಕೆ ಬಿಡುವ ಹಾಗಿಲ್ಲ. ಅವ ಕೊಡುವುದಿಲ್ಲ ಅಂತ ಹೇಳುವ. ಅವನು ಕೊಟ್ಟು ಅಭ್ಯಾಸ ಇದ್ದವನಲ್ಲ ಅಲ್ವಾ? ಹಾಗಂತ ಕೊಡಿಸಿದ ಬಹಳ ಬುದ್ಧಿವಂತಿಕೆಯಿಂದ ಕೊಡಿಸಿದ. ಹೌದಾ? ಅವನಿಗೆ 5 ಮಂದಿ ಹೆಣ್ಮಕ್ಕಳು.
ಹಾ ಚಕ್ರವರ್ತಿ. ಹಾ ನೀನೇ ಮದುವೆ ಆಗುವಂತ ನನಗೆ ಹೇಳಿದ್ರು. ನಾಲ್ಕರ ಮಾತು ನಾನು ಪೂರ್ಣ ಅಲ್ಲದೆ ಹೋದ್ರು ಮನಸ್ಸಿನಿಂದ ವರಿಸಿದೆ. ಸರಿ 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 ಅಲ್ವೇ? ತಪ್ಪಲ್ಲ. ಯಾಕಂದ್ರೆ ಚಕ್ರವರ್ತಿಯ ಮಕ್ಕಳಿಗೆ ಹಾ. ಮದುವೆ ಮಾಡುವುದು ಬಹಳ ದೊಡ್ಡ ಕಷ್ಟ. ಹಾ. ಯಾಕಂದ್ರೆ ದೊಡ್ಡವರ ಮನೆಯ ಮಕ್ಕಳಿಗೆ ಹಾಗೆ ಹಾ. ಮದುವೆ ಮಾಡಿಸುವುದಕ್ಕೆ ದೊಡ್ಡವರೇ ಅಳಿಯಂದ್ರಾಗಿ ಸಿಗಬೇಕಲ್ಲ. ಹೌದಲ್ಲ? ಯಾರೋ ಒಬ್ಬರಿಗೋ ಇಬ್ಬರಿಗೋ ಸಿಗಬಹುದು. ಹೌದು. ಐವರಿಗೂ ದೊಡ್ಡವರು ಸಿಗಬೇಕು ಅಂತ ಆದ್ರೆ ಬಹಳ ಕಷ್ಟ. ಕಷ್ಟ ಕಷ್ಟ. ಆಮೇಲೆ ಅವರಿಗೆ ಅನ್ನಿಸಬಹುದು ತಾರತಮ್ಯ ಮಾಡಿದ್ದಾನೆ ಅಪ್ಪ ಎಂದು. ಹೌದೌದು. ಆದ್ರಿಂದ ಏನು ಮಾಡಿದ ಐವರನ್ನು ಒಬ್ಬರಿಗೆ ನಾರದರ ವಚನದಂತೆ ಅವನಿಗೆ ಮಾತ್ರ ಹೇಳಿದೆ, ಈಗ ನಾನು ಮದುವೆ ಆಗೋದಿಲ್ಲ, ಹಾ. ದಿಗ್ವಿಜಯವನ್ನು ಪೂರೈಸಿ ಬಂದು ಆಮೇಲೆ ಮದುವೆ ಆಗ್ತೇನೆ. ಸರಿ ಒಪ್ಪಿದ. ಹಾಗೆ ಅಲ್ಲಿಂದ ಸೇನಾಜಾಲವನ್ನು ಕೂಡಿದ ನಾನು ಹಾ. ಲೋಕಾಂತರಗಳ ವಿಜಯಕ್ಕೆಂದು ಹಾ. ನೇರವಾಗಿ ಪಾತಾಳವನ್ನು ಸೇರಿದೆ. ಹೌದಾ? ಅಲ್ಲಿಯ ಅಧಿಕಾರಿ ನಾಗರಾಜ ಕಂಬಲಾಶ್ವ, ಹಾ. ಅವನಿಗೂ ನನಗೂ ಯುದ್ಧ ಆಗ್ತಾ ಇತ್ತು. ಪರಿಣಾಮದಲ್ಲಿ ಹಾ. ಅವನನ್ನು ಸೋಲಿಸಿದೆ ಅಂತ ನಾನು ಹೇಳೋದಿಲ್ಲ, ಯುದ್ಧ ನಿಲ್ಲಿಸಿದ. ಹೌದಾ? ಅಲ್ಲಿಯೂ ಅವ ಮಾಡಿದ ದಾರಿಯೂ ಅದು. ಹಾ. ಅವನಿಗೊಬ್ಬಳು ಮಗಳು, ಹಾ. ನಾಗವಲ್ಲಿ ಅಂತ ಹೆಸರು. ಓಹೋ. ಹೌದು. ನನ್ನ ಮಗಳನ್ನು ನೀನು ಮದುವೆ ಆಗಬೇಕು ಅಂತ ಹೇಳಿ ಹಾ. ನನಗೆ ಆ ಮಾತು ಕೇಳಿದಾಗ ಬಹಳ ಸಂತೋಷ ಆಯ್ತು. ಅಪ್ಪ ಹೌದಪ್ಪ, ತಪ್ಪಲ್ಲ ಬಿಡು. ಏನು? ನಿನ್ನ ದಿಗ್ವಿಜಯ ಎರಡು ಮುಖದಲ್ಲಿಯೂ ಸಾಗಿದೆ ಎನ್ನುವ ಅಲ್ವಾ? ಹೌದು ಹೌದು ಹೌದು. ಹಾಗೆ ಮೇಲೆದ್ದು ಬಂದೆ. ಹಾ. ಸುತ್ತಳಕ್ಕೆ ಬಂದ್ರೆ ನೀವು ಮತ್ತೊಂದು ಮಾತು ಹೇಳಿದ್ರಿ. ಹಾ. ಯಾವ ಸ್ಥಳದಲ್ಲೇ ಇದ್ದರು ನಾರಾಯಣನನ್ನು ಸ್ಮರಿಸುತ್ತಾ ಇರುವ ಮಗನೇ. ಏಕಾದಶಿ ವ್ರತವನ್ನ ಬಿಡಕೂಡುದು. ಹೌದು ಹೌದು, ಏಕಾದಶಿಯ ದಿನವಾಗಿತ್ತು. ಹಾ. ಹಾಗೆ ಅಲ್ಲಿಯ ನಮಗನುಕೂಲವಾಗುವ ರೀತಿಯಲ್ಲಿ ಹಾ. ನಾರಾಯಣನನ್ನು ಪೂಜಿಸುವಾಗ ವನಪಾಲಕರು ಬಂದು ತಡೆದ್ರು. ಆಮೇಲೆ ವಿಷಯ ಅಲ್ಲಿಯ ಮಹಿಷಾಖ್ಯವನ್ನು ಮೂರ್ಛೆಗೊಳಿಸಿದೆ. ಹಾ. ದೂತರಿಂದ ಸುದ್ದಿ ಮುಟ್ಟಿತು. ಯುದ್ಧಕ್ಕಾಗಿ ಬಂದ ಬಲಿ ಚಕ್ರವರ್ತಿಯೇ ಬಂದ. ಪರಿಣಾಮ ಪರಿಣಾಮ ಹಾ. ಏನು ಅಂತ ನಿರ್ಣಯ ಆಗ್ತಿರ್ಲಿಲ್ಲ. ಹಾ. ಅಷ್ಟೊತ್ತಿಗೆ ಹಾ. ಅಷ್ಟೊತ್ತಿಗೆ ಏನಪ್ಪ ಏನಾಯ್ತು? ನಾರಾಯಣನ ದಿವ್ಯ ಸಾಕ್ಷಾತ್ಕಾರವಾಯಿತಪ್ಪ. ನಾರಾಯಣ ನಾರಾಯಣ ನಾರಾಯಣನ ಕಂಡು ಬಂದೆಯ ಮಗನೇ? ತರಣನು ವಿಜಯವ ವಂದಿ ತರಣನು ವಿಜಯವ ವಂದಿ ಹರುಷದ್ಯೋ ಬಿದಿರಪ್ಪುಗ ಹರುಷದ್ಯೋ ಬಿದಿರಪ್ಪುಗ ಹರುಷದ್ಯೋ ಬಿದಿರಪ್ಪುಗ ಪರಮ ಪಾವನವಾಯ್ತು ವಂಶವಿದ್ದಾಯ ಕಂದ. ಪರಮ ಪಾವನವಾಯ್ತು, ಪರಮ ಪಾವನವಾಯ್ತು ವಂಶಯಜ್ಞಯ ಕಂದ. ಪರಮಾತ್ಮನನ್ನು ಕಂಡೆಯ, ಪರಮಾತ್ಮನನ್ನು ಕಂಡೆಯ ಕಂಡೆಯ ಪರಮ ಪಾವನವಾಯ್ತು ವಂಶವಿದ್ದಾಯ ಕಂದ. ಪರಮಾತ್ಮನನ್ನು ಕಂಡೆಯ. ಪಾವನವಾಯಿತು, ಸಾರ್ಥಕವಾಯಿತು. ತಮಾಗದ ನನ್ನ ಬದುಕೇ ಸಾರ್ಥಕವಾಯಿತು. ಅಲ್ಲ, ನನ್ನ ಜನ್ಮವೇ ಸಾರ್ಥಕವಾಯಿತು. ಅಲ್ಲ, ನಮ್ಮ ವಂಶವೇ ಪಾವನವಾಗಿ ಹೋಯಿತು. ಮಗನೇ, ಬಲಿಯಲ್ಲಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಸೋಲು ಗೆಲುವು ನಿರ್ಣಯವಾಗದೇ ಇದ್ದಂತ ಸಂದಿಗ್ಧ ಸ್ಥಿತಿ ಏರ್ಪಟ್ಟಂತಹ ಕಾಲದಲ್ಲಿ ಪ್ರತ್ಯಕ್ಷ ನಾರಾಯಣ ಆ ಬಲಿಯ ಮನೆಯನ್ನ ಕಾಯುತ್ತಿರುವಂತಹ ನಾರಾಯಣ ಹೌದು. ನಾರಾಯಣ ನಾರಾಯಣ ನೋಡಿದರೆ ಮಗನೇ, ನೋಡಿ. ಇದಕ್ಕಿಂತಲೂ ಸಂತೋಷ ಇನ್ನೇನುಂಟು? ಹೌದು. ಕಂದ, ಹ್ಮ್. ನಿಜವಾಗಿಯೂ ನೀನು ನನ್ನ ಮಗನಲ್ಲ, ಹ್ಮ್. ನೀನೇ ನನ್ನ ತಂದೆ. ಏನಪ್ಪ ಇದು? ಆ ಭಗವಂತನನ್ನ ಕಾಣಬೇಕು, ಆತನನ್ನೇ ಸೇರಬೇಕು, ಅವನಲ್ಲಿ ಐಕ್ಯವಾಗಿ ಹೋಗಬೇಕು ಎನ್ನುವಂತಹ ಸದುದ್ದೇಶದಿಂದ ಅತ್ಯಂತ ಸರಳ ಸೂತ್ರವನ್ನ, ಭಕ್ತಿ ಸಾರವನ್ನ ಪ್ರಪಂಚಕ್ಕೆ ಬೋಧಿಸಿರುವಂತಹ ನಾರದ ಮಹರ್ಷಿಗಳಿಂದ ನಿರ್ದೇಶಿತವಾದಂತಹ ಏಕಾದಶಿ ವ್ರತವನ್ನ ಕೈಗೊಂಡು ಆಚರಿಸುತ್ತಾ ಇದ್ದೆ. ಆ ಏಕಾದಶಿಯ ಪರಿಸಮಾಪ್ತಿಯ ಕಾಲದಲ್ಲಿ ಪರಮಾತ್ಮನ ದಿಗ್ದರ್ಶನವನ್ನು ಕಣ್ಣು ತುಂಬ ಕಾಣಬೇಕು. ಚರ್ಮ ಚಕ್ಷುಗಳಿಂದ ಅವನನ್ನ ಕಣ್ಣು ದಣಿಯೇ ನೋಡಿ ಮನಸ್ಸ
ಸೋತು ತಲೆ ತಗ್ಗಿಸಿ ಒಂದಾಗಬೇಕು ಅನ್ನುವಂತಹ ಏಕೈಕ ಉದ್ದೇಶವನ್ನು ಹೊಂದಿದ್ದೆ. ಕಂದ, ನನ್ನ ಸಂಕಲ್ಪವೇ ಈಡೇರಿದ ಅನುಭವವಾಗುತ್ತಾ ಇದೆ. ಹಾಗಾಗಿ ಆ ಹರಿಯ ದರ್ಶನ ನನಗಿಂತಲೂ ಪೂರ್ವದಲ್ಲಿ ನಿನಗಾಗಿದೆ. ನಾನು ರುಕ್ಮಾಂಗದ, ನನ್ನ ಮಗ ನೀನು ಧರ್ಮಾಂಗದ. ಧರ್ಮವೇ ಅಂಗವಾಗಿ ಉಳ್ಳವನಿಗಲ್ಲದೆ ಹರಿ ಮತ್ಯಾರಿಗೆ ಪ್ರತ್ಯಕ್ಷನಾಗ್ತಾನೆ. ರುಕ್ಮ ಅಂದ್ರೆ ಬಂಗಾರ, ಬಂಗಾರದ ಅಂಗವನ್ನ ಹೊಂದಿದವ ಅಂದ್ರೆ ಪರಿಶುದ್ಧವಾದ ಅಂಗವನ್ನ ಹೊಂದಿದವನಿಗೆ ಧರ್ಮವೇ ಅಂಗವಾಗಿ ಉಳ್ಳಂತ ಮಗ, ಅಂತವನಿಗೆ ಹರಿಯ ದರ್ಶನ. ಪರ್ಯಾಯವಾಗಿ ನನ್ನ ಸಂಕಲ್ಪ ಈಡೇರ್ತದೆ ಎನ್ನುವಂತ ಪೂರ್ಣ ಭರವಸೆ ಬಂತು. ಪರಮ ಪಾವನವಾಯಿತು ಮಗನೇ. ಪ್ರತ್ಯಕ್ಷ ಆತು ಮಾತ್ರ ಅಲ್ಲ, ಮತ್ತು ಒಂದು ಮಾತನಾಡಿದ್ದಾರೆ. ಏನು? ನಿಮ್ಮಲ್ಲಿ ಕಲಹ ಯಾವತ್ತೂ ಬೇಡ. ನಿನಗಿರುವಂತಹ 100 ಮಂದಿ ಹೆಣ್ಮಕ್ಕಳನ್ನು ಧರ್ಮ ಕೊಡುವಂತ ನಾರಾಯಣ. ಹರಿಯ ಸಂಕಲ್ಪವನ್ನು ಮೀರುವುದಕ್ಕೆ ಯಾರಿಂದ ತಾನೇ ಸಾಧ್ಯ ಅಲ್ಲವೇ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅರ್ಥಗಳಿಗೆ ಹೇಗೆ ಬೆಲೆ ಉಂಟು, ನೆಲೆಯುಂಟು, ಮೋಕ್ಷವನ್ನು ಹೊಂದುವಲ್ಲಿ ಕಾಮಕ್ಕೂ ಒಂದು ನೆಲೆ ಬೆಲೆ ಎನ್ನುವುದು ಉಂಟಲ್ಲ. ಖಂಡಿತ. ಅದನ್ನು ಉತ್ತರಿಸಿದ ಮೇಲೆ ಮೋಕ್ಷವನ್ನು ಸಾಧಿಸುವುದಕ್ಕೆ ಸಾಧ್ಯ. ಒಬ್ಬರೇ ಮಡದಿಯನ್ನ ಹೊಂದಿದರೆ ಬಹುಕಾಲ ಬೇಕಾದೀತು ಮೋಕ್ಷವನ್ನು ಹೊಂದುವುದಕ್ಕೆ, ಕಾಮ ಭಾವನೆ ದೂರವಾಗುವುದಕ್ಕೆ. ಪ್ರಾಯಶಃ ಹರಿಯ ಸಂಕಲ್ಪ ಅದಿರಬೇಕು. ಏನು? 100 ಮಂದಿ ಮಕ್ಕಳು, 5 ಮಕ್ಕಳು, ಒಬ್ಬಳು ಹೆಣ್ಣು ಮಕ್ಕಳು, 106 ಏಕಕಾಲದಲ್ಲಿ ನಿನ್ನ ದಿಗ್ವಿಜಯದ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಲಭ್ಯವಾಗ್ತದೆ ಅಂತ ಆದ್ರೆ ಧರ್ಮಾಂಗದನಾದ ನೀನು ಆದಷ್ಟು ಬೇಗ ದೈಹಿಕವಾದಂತಹ ಮಾನಸಿಕವಾದಂತಹ ಕಾಮನೆಯನ್ನೆಲ್ಲ ಕಳಚಿಕೊಂಡು ಪರಮಾತ್ಮನಲ್ಲಿ ಐಕ್ಯವಾಗುವುದಕ್ಕೆ ಒಂದು ವೇದಿಕೆಯನ್ನ ಭಗವಂತ ಸಂಕಲ್ಪಿಸಿರಬೇಕು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ನಾನೇ ಧನ್ಯತೆ. ನಿನ್ನಂತ ಮಗನನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಇವತ್ತು 24ನೇ ಏಕಾದಶಿ, ಒಂದು ವತ್ಸರ ಕಳೆಯುತ್ತಾ ಇದೆ. ಇವತ್ತು ಪರಿಸಮಾಪ್ತಿಯ ದಿವಸ. ಆ ಕಾಲಕ್ಕೆ ಸರಿಯಾಗಿ ನೀನು ಬಂದಿದ್ದೀಯಲ್ಲ. ಸ್ನಾನಾದಿಗಳನ್ನ ಪೂರೈಸಿ ಆಯಾಸವನ್ನ ಕಳೆದು ಶುಚಿರ್ಭೂತನಾಗಿ ಬಾ. ದೇವಾಲಯದಲ್ಲಿ ಪೂಜೆಯನ್ನ ಮಾಡುವುದಕ್ಕೆ ನಾನು ಶ್ರದ್ಧಾ ಭಕ್ತಿಯಿಂದ ಕುಳಿತುಕೊಂಡಿರ್ತೇನೆ. ನನ್ನೊತ್ತಿಗೆ ಸಹವರ್ತಿಯಾಗಿ ನೀನು ಬಂದು ನಡೆಯುಂಟು. ಎನುತ ಭುವನವೆತ್ತು ಮಜ್ಜುದವನು ಕೈಗೋ ಎನುತ ಭುವನವೆತ್ತು ಮಜ್ಜುದವನು ಕೈದು ಘನ ಬೇಗ ಮಡಿ ಕೊಡುತ್ತಾ ವಿನಯದ ನಿತ್ಯ ಕರ್ಮವ ಮಾಡಿ ಕುಳಿತನು ಚಿದುಮಯ ಅರ್ಚನೆಗೆ. ಇದೇ ಶುಭ ಮುಹೂರ್ತ. ಇವತ್ತು ವ್ರತದ ಪರಿಸಮಾಪ್ತಿಯ ದಿವಸ. ಏಕಾದಶಿ ವ್ರತವನ್ನು ಉಪದೇಶಿಸುವಾಗಲೇ ನಾರದರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಈ 10ರೊಟ್ಟನೆಯದಾಗಿ ಮನಸ್ಸು ಎನ್ನುವಂತಹ ಇಂದ್ರಿಯ. ಈ 11ನ್ನು ಸೇರಿಸಿದಾಗ, ಭಗವಂತನಿಗೆ ಅಭಿಮುಖವಾಗಿಸಿದಾಗ ಆಗ ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ, ಒಂದಾಗುವುದಕ್ಕೆ ಸಾಧ್ಯ. ಪಾರಮಾರ್ಥಿಕವಾದಂತಹ ವೇದಾಂತಿಕ ದೃಷ್ಟಿ ಇದು. ಲೌಕಿಕ ನೆಲೆಯಲ್ಲಿ ವೈಜ್ಞಾನಿಕವಾಗಿ ನಾವು ತಿಳಿದುಕೊಳ್ಳುವುದಾದರೆ 2 ಪಕ್ಷಗಳು. ಒಂದು ಪಕ್ಷದಲ್ಲಿ ಹುಣ್ಣಿಮೆ, ಮತ್ತೊಂದು ಪಕ್ಷದಲ್ಲಿ ಅಮಾವಾಸ್ಯೆ. ಮನಸ್ಸಿಗೆ ಚೋದಕ ಸ್ಥಾನದಲ್ಲಿ ಇದ್ದವ ಆ ಚಂದ್ರ. ಹಾಗಾಗಿ ಅಮಾವಾಸ್ಯೆಯ ದಿವಸ ಮತ್ತು ಹುಣ್ಣಿಮೆ ದಿವಸ ಚಂದ್ರೋದಯವಾದಾಗ ಶರದಿ ಎಲ್ಲೇ ಮೀರುತ್ತದೆ. ನಮ್ಮ ಬುದ್ಧಿ ಆ ಸಂದರ್ಭದಲ್ಲಿ ವಿಕಾರಕ್ಕೆ ಒಳಗಾಗ್ತದೆ.
ನಾವು ತಿಂದಂತ ಉಂಡಂತ ಆಹಾರ ಜೀರ್ಣವಾಗಿ ಅದು ಬುದ್ಧಿಯಾಗಿ ಪರಿವರ್ತನೆಯಾಗಬೇಕಾದ್ರೆ 4 ತಿಂಗಳುಗಳು ಕಳೆಯಬೇಕಾಗುತ್ತದೆ. ಆ ಬುದ್ಧಿ ವಿಕಾರವಾಗುವಾಗ ಅವಘಡಗಳು ಅನರ್ಥಗಳು ಸಂಭವಿಸಿಯೇ ಸಂಭವಿಸುತ್ತದೆ. ಇದು ವೈಜ್ಞಾನಿಕ ಸತ್ಯ. ಆ ಬುದ್ಧಿಯನ್ನ ನಿಯಂತ್ರಿಸಬೇಕು ಅಂತಾದ್ರೆ ಏಕಾದಶಿಯ ದಿವಸ ಉಪವಾಸ ಇದ್ದು ನಮ್ಮ ಬುದ್ಧಿಯನ್ನ ನಿಯಂತ್ರಿಸಿಕೊಳ್ಳುವುದಕ್ಕಾಗದೆ ಎನ್ನುವುದಕ್ಕಾಗಿಯೇ ಏಕಾದಶಿ ವ್ರತ ವೈಜ್ಞಾನಿಕವಾಗಿಯೂ ನೆಲೆಯನ್ನ ಕಂಡುಕೊಂಡಿದೆ. ಆ ವ್ರತದ ಪರಿಸಮಾಪ್ತಿಯ ಶುಭಗಳಿಗೆ ಇದು. ಹಾಗಾಗಿ ಸ್ನಾನಾದಿಗಳನ್ನ ಪೂರೈಸಿ ಶುಚಿರ್ಭೂತನಾಗಿ ಬಾಹ್ಯವಾಗಿರುವಂತಹ ದೈಹಿಕ ಕೊಳೆಗಳನ್ನೆಲ್ಲ ಕಳೆದುಕೊಂಡು ಆಂತರಂಗಿಕವಾಗಿರುವಂತಹ ಕೊಳೆಯನ್ನ ತೊಳೆದುಕೊಳ್ಳುವುದಕ್ಕಾಗಿ ವ್ರತಾಚರಣೆಗಾಗಿ ಸಜ್ಜಾಗಿ ಬಂದಿದ್ದೇನೆ. ದೇವರ ಬಿಂಬವನ್ನ ಪ್ರತಿಷ್ಠಾಪಿಸಿ ಅಲಂಕಾರವನ್ನ ಮಾಡುವುದು, ಹಾಗಾಗಿಯೇ ಆಮೇಲೆ ಪೂಜಾದಿಗಳನ್ನ ಕೈಗೊಳ್ಳುವುದು, ಇದೆಲ್ಲ ಲಕ್ಷ್ಯವನ್ನ ಕೇಂದ್ರೀಕರಿಸುವುದಕ್ಕಾಗಿ ಇರುವಂತಹ ಉಪಾಧಿಗಳು ಮಾತ್ರ. ಪ್ರತಿಬಿಂಬದೊಳಗೆ ಬಿಂಬ, ಕೇವಲ ಬಾಹ್ಯವಾಗಿ ಮೂರ್ತಿ, ಒಳಗೆ ಭಗವಂತ. ಒಳಗಿರುವಂತಹ ಭಗವಂತನನ್ನ ಕಾಣುವುದಕ್ಕಾಗಿ ಉಪಾಧಿ ಮಾತ್ರ ಇವುಗಳೆಲ್ಲ. ಭಗವಂತನನ್ನ ಆರಾಧಿಸುವುದಕ್ಕೆ ಬೇರೆ ಅನೇಕ ಹಣ್ಣುಗಳಿದ್ದರು. ಬಾಳೆಯ ಹಣ್ಣನ್ನೇ ನಾವು ಸುಲಿದು ಭಗವಂತನ ಸಮ್ಮುಖದಲ್ಲಿ ಸಮರ್ಪಿಸುತ್ತೇವೆ. ಅನೇಕ ಕಾಯಿಗಳಿದ್ದರೂ ತೆಂಗಿನಕಾಯಿಯನ್ನೇ ಒಡೆದು ನಾವು ಸಮರ್ಪಿಸುತ್ತೇವೆ. ಯಾಕೆ? ಬಂಗಾರದಂತಹ ಮೈ ಬಣ್ಣವನ್ನು ಹೊಂದಿರುವಂತಹ ಬಾಳೆಯ ಹಣ್ಣೇ ಆದರೂ ಭಗವಂತ ಬಾಹ್ಯವಾದಂತಹ ಬಣ್ಣವನ್ನು ನೋಡುವುದಿಲ್ಲ, ಬೆಲೆ ಕೊಡುವುದಿಲ್ಲ. ಒಳಗಿರುವುದು ಪರಿಶುದ್ಧವಾದಂತಹ ಬೆಳ್ಳಗಿರುವ ತಿರುಳು. ಆ ಪರಿಶುದ್ಧತೆಯ ಆತ ಬೆಲೆಯನ್ನು ಕೊಡ್ತಾನೆ. ಹೊರಗೆ ಸಿಪ್ಪು, ನಾರು, ಬೇರು, ಕರಟ ಇದೆಲ್ಲ ಇದ್ರೂ ಭಗವಂತ ಅದು ಯಾವುದನ್ನು ಗಮನಿಸುವುದಿಲ್ಲ. ಅದನ್ನ ಒಡೆದು ಒಳಗಿರುವಂತಹ ಶುದ್ಧತೆಯ ಪ್ರತೀಕವಾದಂತಹ ತಿರುಳನ್ನು ಮಾತ್ರ ಭಗವಂತ ಸ್ವೀಕರಿಸುತ್ತಾನೆ ಎನ್ನುವುದರ ಪ್ರತೀಕ ಅಲ್ಲವೇ ಬಾಳೆಹಣ್ಣನ್ನು ಸಮರ್ಪಿಸುವುದು, ತೆಂಗಿನಕಾಯಿಯನ್ನು ಒಡೆದು ಸಮರ್ಪಿಸುವುದು. ಆ ಎಲ್ಲ ಕಾರ್ಯವನ್ನ ಪೂರೈಸಿದ್ದಾಯಿತು. ಮಂಗಳಾರತಿಯನ್ನ ಮಾಡಿ ಭಗವಂತನನ್ನು ಆರಾಧಿಸುವುದಕ್ಕೆ ಮುಂದಾಗುತ್ತೇವೆ. ಡಿಂಬದೇವಾಲಯದೊಳಗೆ ಹಂಸನೆಂಬ ನಿನ್ನನು ಭಕ್ತಿಯೊಳಗೆ ತುಂಬಿದ ಜ್ಞಾನ ನಿರ್ಮಾಲ್ಯವ ತೆಗೆಯುತ್ತ ಸಂಭ್ರಮದೊಳು ಪೂಜಿಸುವೆ ನಿತ್ಯಾನಂದನೆ. ಡಿಂಬ ದೇವಾಲಯದೊಳಗೆ ಡಿಂಬ ದೇವಾಲಯದೊಳಗೆ ಹಂಸನೆಂಬ ನಿನ್ನನು ಭಕ್ತಿಯೊಳಗೆ ತುಂಬಿದ ಜ್ಞಾನ ನಿರ್ಮಾಲ್ಯವ ತೆಗೆಯುತ್ತ ಸಂಭ್ರಮದೊಳು ಪೂಜಿಸುವೆ ನಿತ್ಯಾನಂದನೆ. ಅಖಿಲಾಂಡ ಕೋಟಿ ನಾಯಕನೇ ದೇವ ಮುಕುತಿ ದಾಯಕ ಚತುರ್ಭುಜನೇ. ಅಖಿಲಾಂಡ ಕೋಟಿ ನಾಯಕನೇ ದೇವ ಮುಕುತಿ ದಾಯಕ ಚತುರ್ಭುಜನೇ. ಶುಕ ಶಾನ ಕಾದೇವ ಪ್ರದಮ ವಹಿಸಿ ಸರ್ವಾತ್ಮಕ ನಿನಗಾಸನ ವಿದ್ಯದ ಕಮಲದೇ. ಡಿಂಬ ದೇವಾಲಯದೊಳಗೆ ಹಂಸನೆಂಬ ನಿನ್ನನು ಭಕ್ತಿಯೊಳಗೆ ಪೂಜಿಪೆ. ನಾರಾಯಣ ಭಗವಂತ ಡಿಂಬ ದೇವಾಲಯದೊಳಗೆ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ. ದಾಸೋಹಂ ಈ ಭಾವ ಬೇರೆ, ಸೋಹಂ ಭಾವ ಬೇರೆ. ಇಲ್ಲಿಯ ತನಕ ದಾಸೋಹಂ ಭಾವದಿಂದ ನಾನು ನಿನ್ನನ್ನು ಅರ್ಚಿಸುತ್ತಾ ಇದ್ದೆ.
ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಪರಮಾತ್ಮನ ದಾಸ ಈ ಜೀವಾತ್ಮ ಎನ್ನುವಂತ ದ್ವಂದ್ವದಲ್ಲಿ ನಿನ್ನನ್ನು ನಾನು ಪೂಜಿಸುತ್ತಾ ಇದ್ದೆ. ಈಗ ಹಾಗಲ್ಲ. ಏಕಾದಶಿ 10 ಮತ್ತೆ 1 ಆ ಎರಡು ಒಂದೇ. ಆದ್ದರಿಂದಲೇ ದಾಸೋಹಂ ಭಾವವನ್ನು ಬಿಟ್ಟು ಸೋಹಂ ಭಾವ, ನಾನೇ ನೀನು ನೀನೇ ನಾನು ಎನ್ನುವುದರ ದ್ಯೋತಕ ಅದ್ವೈತ ಪ್ರತಿಪಾದನೆ ಈ ಏಕಾದಶಿ ವ್ರತ. ಆದ್ದರಿಂದಲೇ ಇದು ನನ್ನ ದೇಹ ಎನ್ನುವಂತ ಉಪಾಧಿ, ಇದೇ ದೇವಾಲಯ ಅಂತ ಭಾವಿಸ್ತಾ ಇದ್ದೇನೆ. ಡಿಂಬ ದೇವಾಲಯದೊಳಗೆ ನನ್ನ ಅಂತರಂಗ ಎನ್ನುವಂತ ರತ್ ಕಮಲ ಎನ್ನುವಂತ ಗರ್ಭಗುಡಿಯಲ್ಲಿ ಹಂಸ ಎನ್ನುವಂತ ಭಗವಂತನ ರೂಪಕವಾದಂತಹ ನಿನ್ನ ಚಿತ್ರವನ್ನು ಪ್ರತಿಷ್ಠಾಪಿಸುತ್ತಾ ಇದ್ದೇನೆ. ಭಗವಂತನಿಗೆ ತಾರತಮ್ಯ ಅನ್ನುವುದಿಲ್ಲ, ಒಳಿತು ಕೆಡುಕು ಅನ್ನುವುದೂ ಇಲ್ಲ. ಒಂದೊಮ್ಮೆ ಕೆಟ್ಟದಿದ್ರೆ ಅದನ್ನ ಬಿಟ್ಟು ಒಳಿತನ್ನೇ ಸ್ವೀಕರಿಸುವ ಭಗವಂತ. ಹಂಸದ ಗುಣ ಅದು. ನೀರನ್ನು ಹಾಲನ್ನು ಸೇರಿಸಿ ಒಟ್ಟಾಗಿ ಕೊಟ್ಟರೆ ನೀರನ್ನ ಬಿಟ್ಟು ಹಾಲನ್ನ ಮಾತ್ರ ಹಂಸ ಸ್ವೀಕರಿಸುತ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿರುವಂತಹ ಕೊಳೆಯನ್ನೆಲ್ಲ ಕಳೆದು ಯಾವುದು ಮೂಲ ರೂಪದಲ್ಲಿ ಶುದ್ಧ ರೂಪದಲ್ಲಿ ಆ ಗುಣ ಎನ್ನುವುದಿದೆಯೋ ಆ ಗುಣಗ್ರಾಹಿಯಾದಂತಹ ನೀನು ಹಂಸದಂತೆ ಹಾಲನ್ನ ಮಾತ್ರ ಸ್ವೀಕರಿಸುವಂತೆ ಆ ಗುಣವನ್ನು ಮಾತ್ರ ಸ್ವೀಕರಿಸುತ್ತೀಯ. ತುಂಬಿದ ಜ್ಞಾನ ನಿರ್ಮಾಲ್ಯವ ಕಳೆಯುತ್ತ ನಾವು ಜ್ಞಾನಿಗಳಲ್ಲ, ಖಂಡಿತ ನಾವು ಅಜ್ಞಾನಿಗಳು. ನಾವು ವಿದ್ಯಾವಂತರಲ್ಲ, ಖಂಡಿತ ನಾವು ಅವಿದ್ಯಾವಂತರು. ಆದ್ದರಿಂದಲೇ ಅಜ್ಞಾನವೆನ್ನುವಂತ ನೈರ್ಮಾಲ್ಯ ಬೇಡ 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 ಎಂದರು ಅದು ನಮ್ಮನ್ನು ಅಂಟಿಕೊಳ್ಳುತ್ತಾ ಇರುತ್ತದೆ. ಆ ನೈರ್ಮಾಲ್ಯವನ್ನು ನಾವು ಕಳೆಯುತ್ತಾ 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 ಪರಿಶುದ್ಧವಾದಂತಹ ಭಾವನೆಯನ್ನು ಪ್ರಕಟಿಸಿದರೆ ಮಾತ್ರ ಭಗವಂತ ನಿನ್ನ ಸಾಕ್ಷಾತ್ಕಾರವಾಗುತ್ತದೆ. ಸಾಲೋಕ್ಯ, ಸಾರೋಪ್ಯ, ಸಾಮೀಪ್ಯ, ಸಾಯುಜ್ಯ ಎನ್ನುವಂತ 4 ವಿಧದ ಮೋಕ್ಷ. ನನ್ನ ಕಂದ, ನನ್ನ ಆತ್ಮದ ಪ್ರತೀಕ ನಿನ್ನ ಸಾರೋಪ್ಯವನ್ನ ಕಣ್ಣಾರೆ ಕಂಡು ಬಂದಿದ್ದಾನೆ. ಅವನ ತಂದೆಯಾಗಿ ನಾನು ಸಾಧಿಸಬೇಕಾದದ್ದೇನು? ನಿನ್ನ ಸಾಮೀಪ್ಯ ಅಲ್ಲ, ನಿನ್ನ ಸಾರೋಕ್ಯ ಅಲ್ಲ, ಸಾಯುಜ್ಯ. ನಾನೇ ನೀನು ನೀನೇ ನಾನಾಗಬೇಕು, ಒಂದಾಗಬೇಕು, ಅದ್ವೈತವಾಗಬೇಕು. ಅದಕ್ಕಾಗಿ ಇದು ಶ್ರದ್ಧೆ ಎನ್ನುವಂತ ಭಕ್ತಿ ಭಾವದಿಂದ ನಿನ್ನನ್ನು ಅರ್ಚಿಸುತ್ತಾ ಇದ್ದೇನೆ. ರಕ್ಷಿಸು, ಅನುಗ್ರಹಿಸು. ನಾರಾಯಣ ನಾರಾಯಣ. ಧರಣಿಪತಿ ಸದ್ಭಕ್ತಿ ಭಾವದಿ ಪರಿಸಮಾಪ್ತಿಯ ಗೈದು ಪೂಜೆಯ ನರಹರಿಯ ಭಜಿಸುತ್ತ ಕುಳ್ಳಿರೆ ತರುಣಿ ಮೋಯಿನಿದ್ದ ಧರಿಸಿ ಏಕಾದಶಿಯ ದಿನವಿದು ನಾಡಿಗೆ ನಾಡೇ ವ್ರತಾಚರಣೆಯನ್ನು ಮಾಡುತ್ತಾ ಇದೆ. ಈ ದಿವಸ ವಿಶೇಷವಾದಂತಹ ಅಲಂಕಾರವನ್ನು ನಾನು ಮಾಡಿಕೊಂಡಿದ್ದೇನೆ. ಯಾಕಾಗಿ ನಾನು ಬಂದಿರುವಂತಹ ಉದ್ದೇಶ, ಆ ಕಾರ್ಯ ಅದನ್ನು ಈಡೇರಿಸುವುದಕ್ಕೆ ಇದೇ ದಿನವೆನ್ನುವ ಹಾಗೆ ನಾನು ತಿಳಿದದ್ದರಿಂದ ರುಕ್ಮಾಂಗದ ಭೂಪತಿ ನನ್ನನ್ನು ಈ ಅಯೋಧ್ಯ ನಗರಿಗೆ ಕರೆತಂದ ಬಳಿಕ ಎಷ್ಟು ಏಕಾದಶಿಗಳು ನಡೆದು ಹೋದದ್ದಿಲ್ಲ. ಆ ಎಲ್ಲಾ ಏಕಾದಶಿಗಳ ದಿವಸದಂದು ನಾನು ಅವನಿಗೆ ಸಹಕಾರಿಯೇ ಆಗಿದ್ದೆ.
ಆದ್ರೆ ಇವತ್ತು ಮಾತ್ರ ಹಾಗಲ್ಲ. ಈ ರೀತಿಯಂತ ಶೃಂಗಾರವನ್ನು ಮಾಡಿಕೊಂಡು ಪರಿಮಳ ದ್ರವ್ಯಗಳನ್ನು ಹಿಡಿದುಕೊಂಡು ಬರುತ್ತಿರುವುದಾದ್ರೂ ಯಾಕೆ? ಈತನ ವ್ರತನಿಷ್ಠೆ ಎಷ್ಟರ ಮಟ್ಟಿಗಿದೆ ಎನ್ನುವುದನ್ನು ಒಂದಿಷ್ಟು ಪರೀಕ್ಷಿಸಬೇಕು. ಮೊದಲಾಗಿದ್ದರೆ ಇವನ ಮಗನಾದಂತಹ ಧರ್ಮಾಂಗದ ಊರಿನಲ್ಲಿ ಇರಲಿಲ್ಲ, ದಿಗ್ವಿಜಯಕ್ಕಾಗಿ ಹೋಗಿದ್ದ. ಈಗ ಅವನೂ ಬಂದು ಊರನ್ನು ಸೇರಿಕೊಂಡಿದ್ದಾನೆ. ಇದೇ ಸಕಾಲವೂ ಹೌದು, ಸುಕಾಲವೂ ಹೌದು. ಅದಕ್ಕೋಸ್ಕರವಾಗಿ ಪಠ್ಯ ಪೀತಾಂಬರಗಳನ್ನು ಹುಟ್ಟಿದ್ದೇನೆ, ಕೇಶಾಲಂಕಾರವನ್ನು ಮಾಡಿದ್ದೇನೆ, ಷೋಡಶಾಲಂಕಾರಗಳಿಂದ ಪೂರ್ಣಳಾಗಿದ್ದೇನೆ. ಬಂಗಾರದ ಹರಿವಾಣದಲ್ಲಿ ಸುಗಂಧ ದ್ರವ್ಯಗಳನ್ನು ಹಾಗೂ ಸುಮಗಳನ್ನು ಹಿಡಿದುಕೊಂಡು ಬರುತ್ತಾ ಇದ್ದದ್ದು ನಾನು ಅರಮನೆಯಂತಹ ದೇವ ಮಂದಿರದ ಕಡೆಗಾಗಿ. ನೋಡಬಾರದು, ಹೊರಗಿನ ಪ್ರಪಂಚದ ಅರಿವೇ ಇವನಿಗಿಲ್ಲ. ಅಂತರ್ಮುಖಿಯಾಗಿದ್ದಾನೆ, ಧ್ಯಾನಾಸಕ್ತನಾಗಿ ಕುಳಿತಿದ್ದಾನೆ. ಬೆಚ್ಚಲೇಬೇಕು ಯಾರಾದರೂ. ಒಂದೊಮ್ಮೆಗೆ ನೋಡಿದರೆ ಧ್ಯಾನಮಗ್ನನಾದಂತಹ ಬ್ರಹ್ಮನೋ ಅಥವಾ ಕಡೆಯ ದಿಕ್ಕಿನ ವಾಸನಾದಂತಹ ಪರಶಿವ ಅಂತೆಯೇ ಕಂಗೊಳಿಸುತ್ತಿದ್ದಾನೆ. ಆತನನ್ನು ಕಂಡಾಗ ಭಕ್ತಿಯ ಭಾವ ನನಗೂ ಉತ್ತೇರುತ್ತಾ ಉಂಟು. ಹಾಗೆಂದು ಆ ಕುರಿತಾಗಿ ನಾನು ಯೋಚಿಸುವುದಲ್ಲ, ಅದಕ್ಕೆ ಪೂರಕಗಳಾಗಿರುವುದಲ್ಲ, ವ್ಯತಿರಿಕ್ತವಾಗಿ ಇರಬೇಕು. ಚಂದಿರಾನನೆ ಬರುತ್ತೈದಿರುಳು ನಿಂದು ಕರಗಳ ಮುಗಿದಳು. ಓ ಭೂಪತಿಯೇ, ಸ್ವಾಮಿಯೇ, ಯತಿಗಳಿಗೆ ವ್ರತ ಸಹಜವೋ. ಯತಿಗಳಿಗೆ ವ್ರತ ಸಹಜ ಪತಿಯೋ ನೀನಾಗಾರ ದೊರೆಯುತ್ತ ಪ್ರಥಮೇ ಪತಿಯೋ ನೀನಾಗಾರ ದೊರೆಯುತ್ತ ಸತತ ದೇವ ಬಳಲಿಸುವುದೇನೋ. ಸತತ ದೇವ ಬಳಲಿಸುವುದೇನ ಅತಿ ಮನೋವ್ಯತೆ ಅಪ್ಪುದು. ಅತಿ ಮನೋವ್ಯತೆ ಅಪ್ಪುದು. ಸತತ ದೇವ ಬಳಲಿಸುವುದೇನೆ ಅತಿ ಮನೋವ್ಯತೆ ಅಪ್ಪುದು. ಸ್ವಾಮಿಯೇ, ನಾನು ಮೋಹಿನಿ ಇದೋ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಏನು ಸ್ವಾಮಿ, ಅಂತಃಪುರದ ಎಲ್ಲ ಕಡೆಯಲ್ಲಿ ನಾನು ನಿಮಗೋಸ್ಕರವಾಗಿ ಹುಡುಕುತ್ತಾ ಇದ್ದೆ. ಇಲ್ಲಿಯೂ ಇಲ್ಲ, ಪಕ್ಕನೇ ನೆನಪಾಯಿತು. ಅಲ್ಲಿ ಕಾಯುತ್ತಾ ಕುಳಿತುಕೊಳ್ಳುವುದರಲ್ಲಿ ಯಾವುದೇ ರೀತಿಯಂತಹ ಪ್ರಯೋಜನವಿಲ್ಲ. ಈ ದಿವಸ ವಿಶೇಷವಾದದ್ದು. ಆದ್ರಿಂದ ನೀವು ಎಲ್ಲಿರುತ್ತೀರಿ ಎನ್ನುವ ಹಾಗೆ ಯೋಚಿಸಿದಾಗ ತಿಳಿಯಿತು. ದೇವ ಮಂದಿರದಲ್ಲಿ ಇರುತ್ತೀರಿ ಎನ್ನುವ ಹಾಗೆ ಬಂದು ನೋಡಿದರೆ ಏನು ಸ್ವಾಮಿ ಇದು, ಈ ರೀತಿಯಲ್ಲಿ ವ್ರತನಿಷ್ಠರಾಗಿದ್ದೀರಿ, ಪೂಜಾಗೋಸ್ಕರವಾಗಿ ಕುಳಿತಿದ್ದೀರಿ, ಪದ್ಮಾಸನವನ್ನು ಬರೆದಿದ್ದೀರಿ, ನಾಸಿಕದ ತುದಿಯಲ್ಲಿ ದೃಷ್ಟಿಯನ್ನು ಇರಿಸಿದ್ದೀರಿ, ಚಿನ್ಮುದ್ರೆಯನ್ನು ಬರೆದಿದ್ದೀರಿ. ಈ ವ್ರತ ಇದೆಲ್ಲ ಯಾರಿಗೆ ಹೇಳಿ? ಯತಿಗಳಿಗೆ ವ್ರತ ಸಹಜ. ಒಂದೊಂದು ಧರ್ಮವನ್ನು ಆಚರಿಸುತ್ತಾ ಇರುವವರಿಗೆ ಅವರದ್ದೇ ಆದಂತಹ ಆಚರಣೆಗಳೆನ್ನುವಂಥದ್ದುಂಟು. ಸನ್ಯಾಸಿಗೆ ಒಂದು ವ್ರತವಾದ್ರೆ ಯತಿಗಳಿಗೆ ಒಂದು ರೀತಿ. ನೀವು ಹಾಗಲ್ಲ, ನೀವು ಭೂಪತಿಯಾದಂತಹ ನೀವಿಂದ ಈ ರೀತಿಯಂತಹ ವ್ರತವನ್ನು ಆಚರಿಸುವುದರಲ್ಲಿ ಏನು ಅರ್ಥ ಉಂಟು ಹೇಳಿ? ಬಹುಶಃ ಈ ದಿವಸ ಊಟವನ್ನು ಮಾಡಲಿಲ್ಲ ಅಂತ ಕಾಣುತ್ತದೆ. ಅದು ಮುಖದಲ್ಲಿ ಬಳಲಿಕೆ ಸ್ಪಷ್ಟವಾಗಿ ಕಾಣುತ್ತಾ ಉಂಟು. ಈ ರೀತಿಯಲ್ಲಿ ಊಟವನ್ನು ಬಿಟ್ಟು ಶರೀರವನ್ನು ಬಳಲಿಸಿಕೊಳ್ಳುತ್ತಾ ಇದ್ರೆ ನನಗೆಷ್ಟು ಬೇಸರ ಆಗುತ್ತದೆ ಸ್ವಾಮಿಯೇ.